ಹಾಯ್ ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಆಕಾಶದ ವಿಸ್ಮಯದ ಸ್ಫೋಟವನ್ನು ಕಣ್ಣಾರೆ ನೋಡಿದ್ದೀರಾ? ಇದೇ 2024 ಆಕಾಶದಲ್ಲಿ ಒಂದು ದೊಡ್ಡ ವಿಸ್ಮಯ ಸ್ಫೋಟಕ ನಡೆಯಲಿದೆ. ಅಂತರಿಕ್ಷ ವಿಜ್ಞಾನಿಗಳಿಗೆ ಇದು ಒಂದು ಶಾಸ್ತ್ರೀಯ ಘಟನೆ. ಬೌದ್ಧ ಶಾಸ್ತ್ರೀಯ ಪ್ರಕಾರ ಇದು ಒಂದು ಘಟನೆಯಷ್ಟೇ. ಸಾಮಾನ್ಯ ಜನರಿಗೆ ಇದು ಒಂದು ಅಮೋಘ ಕಣ್ಮರಿಸುವ ದೃಶ್ಯ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಹೌದು, ಇದೇ ಇಯರ್ 2024ರಲ್ಲಿ ಭಾರತದ ಅಂತರಿಕ್ಷದಲ್ಲಿ ಉತ್ತರ ದಿಕ್ಕಿನಲ್ಲಿ 6 ಚುಕ್ಕೆಗಳುಳ್ಳ ಒಂದು ರೇಖೆಯನ್ನು ಗಮನಿಸಬಹುದು. ಭಾರತೀಯ ಹಿರಿಯ ಖಗೋಳಶಾಸ್ತ್ರಜ್ಞರು ಇದನ್ನು ವಿಷ್ಣು ಕಿರೀಟವೆಂದು ಪ್ರಕಟಿಸಿದ್ದಾರೆ. ಪ್ರಸ್ತುತ ಇದು ಸಾಮಾನ್ಯವಾಗಿದೆ, ಆದರೆ ಇದೇ ಮಂತ್ ಸೆಪ್ಟೆಂಬರ್ನಲ್ಲಿ ಈ ಕ್ರೌನ್ನ ಈ ಬಿಂದುವಿನತ್ತ ಒಂದು ಸ್ಫೋಟಕ ನಡೆಯಲಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಯಾವ ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಸಹಾಯವಿಲ್ಲದೆ ಬರಿಗಣ್ಣಿನಲ್ಲಿ ನೋಡಬಹುದಾದ ದೃಶ್ಯ ಇದು. ಇಂತಹ ದೃಶ್ಯ ಮತ್ತೆ ಯಾವಾಗ ಸಮೀಪಿಸಬಹುದು ತಿಳಿಯದು ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಆಕಾಶದಲ್ಲಿ ಆಗುವ ಈ ಸ್ಫೋಟಕ ಸುಮಾರು 2-3 ದಿನಗಳ ಕಾಲ ನಮ್ಮ ಬರಿಗಣ್ಣಿಗೆ ಕಾಣಿಸುತ್ತದೆ ಹಾಗೂ ಮತ್ತೆ ಸುಮಾರು 80 ವರ್ಷಗಳ ನಂತರವೇ ಈ ಮಹಾಸ್ಫೋಟಕ ಆಗುವುದು ಎಂದು ತಿಳಿಸಿದ್ದಾರೆ. ಒಂದು ನಕ್ಷತ್ರ ನಾರ್ಮಲ್ ಸ್ಥಿತಿಯಲ್ಲಿ ಇರುತ್ತದೆ, ಆದರೆ ಇದು ಸೂಪರ್ನೋವಾಗಿ ಬದಲಾಗಲು ಸುಮಾರು ವರ್ಷಗಳು ಸಮಯ ಬೇಕಾಗಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಇವು ನಮ್ಮ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುತ್ತವೆ. ನಾವು ಇಂತಹ ದೃಶ್ಯಗಳನ್ನು ಬರಿಗಣ್ಣಿನಲ್ಲಿ ನೋಡುವುದಲ್ಲದೆ ಇದರ ಬಗ್ಗೆ ಕೂಡ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಇಂತಹ ದೃಶ್ಯಗಳು ನಮ್ಮ ಕಣ್ಣಿಗೆ ಬಿದ್ದಾಗ ಪ್ರತಿಯೊಬ್ಬರಲ್ಲೂ ಆಸಕ್ತಿ ಉಂಟಾಗುತ್ತದೆ. ಇದೇ ರೀತಿಯ ಘಟನೆ ಒಂದು 1600 ವರ್ಷದಲ್ಲಿ ನಡೆದಿದೆ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಸುಮಾರು 18 ತಿಂಗಳು ನಿರಂತರವಾಗಿ ಮತ್ತೊಂದು ಗ್ರಹದ ವೀನಸ್ ಪ್ಲಾನೆಟ್ ನಾಗಿ ಮಿಂಚಾಗಿ ಕಾಣಿಸಿಕೊಂಡಿದೆ. ಆದರೆ 1600 ಸಮಯದಲ್ಲಿ ನಾವು ಯಾರೂ ಇರಲಿಲ್ಲ ಅಲ್ಲವೇ? ಈಗ ನಡೆಯುತ್ತಿರುವ ಸ್ಫೋಟಕ ಈಗ ಒಂದು ಮತ್ತೆ 80 ವರ್ಷ ನಂತರ ಅಥವಾ 80 ವರ್ಷಗಳ ನಿರಂತರವಾಗಿ ಆಕಾಶದಲ್ಲಿ ಕಾಣಿಸುತ್ತಿದೆಯಾ? ಅಬ್ಬಾ, ಎಂತಹ ಅಚ್ಚರಿ ವಿಷಯ ಅಲ್ಲವೇ? ಆದರೆ ಇಲ್ಲಿ ಒಂದು ನಿಗೂಢ ರಹಸ್ಯ ಅಡಗಿದೆ. ಈ ಮಹಾ ನಕ್ಷತ್ರದ ಸ್ಫೋಟಕ ನಮ್ಮ ಜೀವ ರಹಸ್ಯ ಹಾಗೂ ಮಾನವ ಮನಕುಲ ರಹಸ್ಯವನ್ನು ತಿಳಿಸಲಿದೆ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲಿಯವರೆಗೂ ಅಂದರೆ ಮೊದಲು ನಾವು 1866 ಇಸವಿಗೆ ಹೋಗಬೇಕಾಗಿದೆ. ಅಂದರೆ 1866ರಲ್ಲಿ ನಡೆದ ಘಟನೆ. ಒಬ್ಬ ಸಾಮಾನ್ಯ ರೈಲ್ವೆ ಉದ್ಯೋಗಿ, ಆತನ ಹೆಸರು ಅಲೆಕ್ಸಿ, ತನ್ನ ಡೈರಿನಲ್ಲಿ ಬರೆದ ಘಟನೆ ಇದು. ಅಲೆಕ್ಸಿ ಕೆಲಸ ಮುಗಿಸಿ ರಾತ್ರಿಯ ಸಮಯದಲ್ಲಿ ಮನೆಗೆ ಹಿಂದಿರುಗುವಾಗ ಆಕಾಶದ ಕಡೆ ನೋಡುತ್ತಾ ಇದ್ದ. ಅಂತರಿಕ್ಷವೆಂದರೆ ಆತನಿಗೆ ತುಂಬಾ ಆಸಕ್ತಿ. ಎಷ್ಟು ಅಂದರೆ ಆಕಾಶದಲ್ಲಿದ್ದ ರಾಶಿಗಳು, ನಕ್ಷತ್ರಗಳು ಸಮಯ ಕಾಲಗಳ ಅನುಗುಣವಾಗಿ ಅವಿಸ್ತೃತಿಗೊಂಡಿವೆ ಎಂದು ಆತ ಭಾವಿಸಿದ. ಹಾಗೆಯೇ ಕರೋನಾ ಬೊರಾಲಿಸ್ ಅನ್ನುವುದು ಉತ್ತರ ಖಗೋಳಶಾಸ್ತ್ರದಲ್ಲಿ ಚಿಕ್ಕ ನಕ್ಷತ್ರ ರಾಶಿ. ಇದನ್ನೇ ನಾರ್ಥರ್ನ್ ಕ್ರೌನ್ ಎಂದು ಖಗೋಳಶಾಸ್ತ್ರಜ್ಞರು ಕರೆಯುತ್ತಿದ್ದಾರೆ. ನಾರ್ಥರ್ನ್ ಕ್ರೌನ್ ನಲ್ಲಿ ಆಕಸ್ಮಿಕವಾಗಿ ಅಲೆಕ್ಸನಿಗೆ ಆ ದಿನ ಕಾಣಿಸುವ ಒಂದು ಹೊಸ ನಕ್ಷತ್ರ. ನಮ್ಮ ಧ್ರುವ ನಕ್ಷತ್ರ ಹಾಗೆ ಪ್ರಕಾಶಿಸುತ್ತಿರುವ ಆ ನಕ್ಷತ್ರ ಇಂದಿನ ದಿನ ರಾತ್ರಿ ಆತನಿಗೆ ಕಾಣಿಸಲಿಲ್ಲ. ಹಾಗೆ 2-3 ದಿನ ಅಲೆಕ್ಸ್ ಆ ನಕ್ಷತ್ರವನ್ನು ಗಮನಿಸಿದ. ಆದರೆ ದಿನೇ ದಿನೇ ಅದು ಕಣ್ಮರೆಯಾಗಿತ್ತು. ಸಾಮಾನ್ಯವಾಗಿ ಆದರೆ ಆ ವಿಷಯ ಅಲ್ಲಿಗೆ ಮುಗಿದಿತ್ತು. ಆತ ಅಂತರಿಕ್ಷ ಪ್ರೇಮಿಯಾದ್ದರಿಂದ ನಕ್ಷತ್ರದ ಪ್ರಕಾಶ ಕಾಣಿಸುವುದು ಮತ್ತು ಕಣ್ಮರೆಯಾಗುವುದರ ಬಗ್ಗೆ ಕೆಲವು ಲೆಕ್ಕಗಳನ್ನು ಹಾಕಿದನು. ನಕ್ಷತ್ರ ಹುಟ್ಟುವುದಕ್ಕೆ, ಅಂದರೆ ನೆಬ್ಯುಲಾನಿಂದ ಒಂದು ನಕ್ಷತ್ರ ಹುಟ್ಟುವುದಕ್ಕೆ ಮಿಲಿಯನ್ಗಳ ಕಾಲ ಆಗುವುದು. ಮತ್ತೆ ಅದು ವೈಟ್ ಡ್ವಾರ್ಫ್ ಸ್ಟೇಜ್ಗೆ ತಲುಪಲು 7ರಿಂದ 10 ಬಿಲಿಯನ್ಗಳ ಸಂವತ್ಸರ ಕಾಲ ತೆಗೆದುಕೊಳ್ಳುತ್ತದೆ. ಆದರೆ ಅಲೆಕ್ಸನಿಗೆ ಕಾಣಿಸಿದ ನಕ್ಷತ್ರ ಒಂದು ದಿನದಲ್ಲಿ ಹುಟ್ಟಿ 2-3 ದಿನ ಜೀವಿಸಿ ಆದ ನಂತರ ಸ್ಫೋಟಕಗೊಂಡಿದೆಯೇ ಅಥವಾ ಮರಣಿಸಿದೆಯೇ ಏನೆಂದು ಭಾವಿಸಬೇಕು ಅಂತ ಆಲೋಚಿಸಿದ. ಮತ್ತೆ ಆ ದಿನ ರಾತ್ರಿ ಆತನೊಂದ ಇದ್ದ ಟೆಲಿಸ್ಕೋಪ್ ಸಹಾಯದಿಂದ ಆ ನಕ್ಷತ್ರದ ದಿಕ್ಕಿಗೆ ಕಡೆಗೆ ನೋಡುತ್ತಾ ಏನಾದರೂ ಅದರ ಆಚೂಕಿ ದೊರೆಯುತ್ತದೆ ಎಂದು ನೋಡತೊಡಗಿದನು. ನಕ್ಷತ್ರದ ಸ್ಫೋಟಕ ನಡೆದರೆ ಅದರ ಅವಾನುಗಳು ಕಾಣಿಸಿಕೊಳ್ಳಲೇಬೇಕು ಎಂದು ಆ ರೀತಿ ಮನದಲ್ಲಿ ಅಂದುಕೊಳ್ಳುತ್ತಾ ಟೆಲಿಸ್ಕೋಪ್ ನಲ್ಲಿ ನೋಡತೊಡಗಿದನು. ಆತನಿಗೆ ಸಾಕ್ಷಾತ್ ಆ ನಕ್ಷತ್ರವೇ ಟೆಲಿಸ್ಕೋಪ್ ನ ಮುಖಾಂತರ ಕಾಣಿಸಿತು. ಅಂದರೆ 3ನೇ ದಿನ ಆತನಿಗೆ ಬರಿಗಣ್ಣಿನಲ್ಲಿ ನೋಡಲು ಸಾಧ್ಯವಾಗಲಿಲ್ಲ. ಮತ್ತೆ 1946ರ ಒಂದು ಕತ್ತಲೆ ರಾತ್ರಿಯ ಸಮಯದಲ್ಲಿ 1866ರಲ್ಲಿ ಅಲೆಕ್ಸನಿಗೆ ಕಾಣಿಸಿಕೊಂಡ ಅದೇ ನಕ್ಷತ್ರ ಮತ್ತೆ ಮನುಷ್ಯದ ಕಣ್ಣಿಗೆ ನೇರವಾಗಿ ಕಾಣಿಸಿತು. 80 ವರ್ಷಗಳ ನಂತರ ಮತ್ತೆ ಅಲ್ಲೇ ಅದೇ ರೀತಿ 2-3 ಸಾರಿ ಕಾಣಿಸಿ ಮಾಯವಾಯಿತು. 2016 ಸಂವತ್ಸರದಲ್ಲಿ ಕರೋನಾ ಬೊರಾಲಿಸ್ ಕಾನ್ಸಂಟ್ರೇಷನ್ ನಲ್ಲಿ ಮತ್ತೆ ಅದೇ ರೀತಿ ಬೆಳಕು ಕಾಣಿಸಿತು. ಆ ಇಯರ್ ನಾರ್ಥರ್ನ್ ಹೆಮಿಸ್ಫಿಯರ್ ಸಂಶೋಧನೆ ಮಾಡುತ್ತಿರುವ ಸಮಯದಲ್ಲಿ ಒಂದು ನಕ್ಷತ್ರ ವಿಚಿತ್ರವಾಗಿ ಕಾಣಿಸುತ್ತಾ ಇರುವುದು ಶಾಸ್ತ್ರಜ್ಞರು ಕಂಡರು. ಮಾಮೂಲಿಯಾಗಿ ಮಿಟುಕಿಸುತ್ತಿರುವ ಆ ನಕ್ಷತ್ರ ಗಮನೀಯವಾಗಿ 3-4 ವರ್ಷದಲ್ಲೇ ಅದರ ಪ್ರಕಾಶವನ್ನು ಕಡಿಮೆಯಾಗುವುದನ್ನು ಕಂಡರು. ಇದು ನಕ್ಷತ್ರದ ಸ್ವಭಾವಕ್ಕೆ ವಿರುದ್ಧವಾಗಿತ್ತು. ಮತ್ತೆ ಶಾಸ್ತ್ರಜ್ಞರು ಆ ನಕ್ಷತ್ರವನ್ನು ಟೆಲಿಸ್ಕೋಪ್ ನ ಸಹಾಯದಿಂದ ನೋಡತೊಡಗಿದರು. ಪೂರ್ವವನ್ನು ತೆಗೆದು ನೋಡಿದರೆ ಅಲೆಕ್ಸ್ ಬರೆದ ಡೈರಿಯಲ್ಲಿ ಆ ನಕ್ಷತ್ರದ ಸಂಪೂರ್ಣ ವಿವರ ತಿಳಿದು ಬಂತು. 2016ರಲ್ಲಿ ಶಾಸ್ತ್ರಜ್ಞರು ಅಲೆಕ್ಸ್ ಬರೆದ ಸಮಾಚಾರವನ್ನು ವಿಶ್ಲೇಷಿಸತೊಡಗಿದರು. ಅದಲ್ಲದೆ 80 ವರ್ಷಗಳ ಕಾಲ ಏನು ನಡೆಯಿತು ಅಂದರೆ 1866ರಿಂದ 1946 ನಡುವೆ
ಅದೇ ರೀತಿ 1946ರಿಂದ 2024ರವರೆಗೂ ನಡೆದು ಬಂದಿರುವುದನ್ನು ಶಾಸ್ತ್ರಜ್ಞರು ಗಮನಿಸಿದ್ದಾರೆ. ಆಗ ಅಲೆಕ್ಸಿ ಬರೆದಿದ್ದ ನಕ್ಷತ್ರದ ಬೆಳಕಿನ ವಿವರಗಳು ಅದೇ ರೀತಿ 1946ರಲ್ಲಿ ಬಂದ ನಕ್ಷತ್ರದ ಬೆಳಕು ಕರೆಕ್ಟ್ ಆಗಿ ಮ್ಯಾಚ್ ಆಗಿತ್ತು. ಅದೇ ರೀತಿ ಈಗ 2024ರಲ್ಲಿ ಅದೇ ಬೆಳಕು ಮತ್ತೆ ಕಾಣಿಸಿಕೊಳ್ಳಲಾಗುತ್ತಿದೆ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಅಂದರೆ ನಾವು ಈಗ ನೋಡುವುದು ಒಂದು ನಕ್ಷತ್ರದ ವಿಸ್ಫೋಟಕ. ಅದಲ್ಲದೆ ಇದು ಒಂದು ನಕ್ಷತ್ರದ ವಿಸ್ಫೋಟಕ ಅಲ್ಲ, ಇದು ಎರಡು ನಕ್ಷತ್ರಗಳು ಕೊಲೈಡ್ ಆಗಿ ಉಂಟಾಗುವ ವಿಸ್ಫೋಟಕ ಎಂದು ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಇದನ್ನು ಟಿ ಕೊರೋನಾ ಬೊರಾಲಿಸ್ ಅಥವಾ TCRB ಅಂತ ನಮೂದಿಸುತ್ತಿದ್ದಾರೆ. ಇದರಲ್ಲಿ ಒಂದು ವೈಟ್ ಡ್ವಾರ್ಫ್ ಅಂದರೆ ಸೂರ್ಯನಂತೆ ನಕ್ಷತ್ರ ಮರಣಿಸುವ ಮುನ್ನ ಆಗುವ ಪ್ರಕಾಶವಂತ ಒಂದು ಕಬ್ಜ ನಕ್ಷತ್ರ. ನೆಕ್ಸ್ಟ್ನೆಯದು ರೆಡ್ ಜೈಂಟ್ ಸ್ಟಾರ್ ಅಂದರೆ ಇದು ಹಳೆಯ ನಕ್ಷತ್ರ. ಇವೆರಡರ ದೂರ ಸೂರ್ಯನಿಂದ ಬುಧ ಗ್ರಹದವರೆಗೂ ಮಾತ್ರವೇ. ಇದಕ್ಕಾಗಿ ವೈಟ್ ಡ್ವಾರ್ಫ್ ನಕ್ಷತ್ರ ರೆಡ್ ಜೈಂಟ್ ನಕ್ಷತ್ರದ ಸಂಪೂರ್ಣ ಎನರ್ಜಿಯನ್ನು ತನ್ನ ಬೃಹತ್ ಆಕರ್ಷಣೆ ಶಕ್ತಿಯಿಂದ ತನ್ನ ಕಡೆಗೆ ಎಳೆದುಕೊಳ್ಳುತ್ತಿದೆ. ರೆಡ್ ಜೈಂಟ್ ನಿಂದ ಬಂದ ಎನರ್ಜಿಯಿಂದ ವೈಟ್ ಡ್ವಾರ್ಫ್ ಸುತ್ತೂರ ಬೆಳಕು ಪ್ರಕಾಶಾಂತವಾಗಿ ಗುಂಡರವಾಗಿ ವಿಸ್ತರಿಸುತ್ತಿದೆ. ಆ ಕಾರಣ ಅದರ ಆಕಾರ ಕೂಡ ವಿಸ್ತರಿಸುತ್ತಾ ಬಂದಿದೆ. ಅಂದಿಗೆ ಅದು ವಿಸ್ತರಿಸುತ್ತಾ ಅದರ ಆಕಾರ ದೊಡ್ಡದಾಗಿ ಹಾಗೂ ಅದರ ತಾಪಮಾನ ಹೆಚ್ಚಾಗಿ ಹಾಗೂ ಅದರ ಪ್ರಕಾಶವು ಹೆಚ್ಚಾಗಿ ಒಂದಾನೊಂದು ದಶಕದಲ್ಲಿ ವೈಟ್ ಡ್ವಾರ್ಫ್ ಸ್ತರದಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಸಂಭವಿಸುತ್ತದೆ. ಹಾಗೆ ನಡೆದ ನಂತರ ಅದರಿಂದ ಬಂದ ಶಕ್ತಿ ಹೊರಬಂದು ಸ್ಫೋಟಕ ಸಂಭವಿಸುತ್ತದೆ. ಅದೇ ನಕ್ಷತ್ರದ ಸ್ಫೋಟಕ. ಅದೇ ಸಮಯದಲ್ಲಿ TCRB ನಾರ್ಮಲ್ ಗಿಂತ 10ರಷ್ಟು ಪ್ರಕಾಶಾಂತವಾಗಿ ಕಾಣಿಸುತ್ತದೆ. ಅದನ್ನು ನಾವು ಬೇರೆ ನಕ್ಷತ್ರದೊಂದಿಗೆ ಭೂಮಿಯಿಂದ ಬರಿಗಣ್ಣಿನಲ್ಲಿ ಅದನ್ನು ನಾವು ಗಮನಿಸಬಹುದು. ಇಂತಹ ಸ್ಪೇಸ್ ನಲ್ಲಿ ನಡೆಯುವ ನಕ್ಷತ್ರ ಸ್ಫೋಟಕವನ್ನು ಶಾಸ್ತ್ರಜ್ಞರು ನೋವಾ ಎಕ್ಸ್ಪ್ಲೋಷನ್ ಎಂದು ಕರೆಯುತ್ತಾರೆ. 1800ರಲ್ಲಿ ಅಲೆಕ್ಸ್ಗೆ ಟೆಲಿಸ್ಕೋಪ್ ಇಲ್ಲದೆ ನೇರವಾಗಿ ಕಾಣಿಸಿ ಮತ್ತೆ ಮಾಯವಾದ ಕಾರಣ ಇದೆ. ಆದರೆ ಇಲ್ಲಿಗೆ ಮುಗಿಯಿತು ಅಂತ ಅಂದುಕೊಂಡರೆ ಅದು ತಪ್ಪು. ಒಂದು ಸಾರಿ ಆ ನಕ್ಷತ್ರ ವಿಸ್ಫೋಟನೆ ನಡೆದ ನಂತರ ಅದರ ಸಮಯ ಮುಗಿಯಿತು ಅಂತಲ್ಲ. ಇಲ್ಲಿ 1866ರಲ್ಲಿ ನಡೆದ ಸ್ಫೋಟಕ ಮತ್ತೆ ಹೇಗೆ 1946ರಲ್ಲಿ ಹೇಗೆ ಕಾಣಿಸಿಕೊಂಡಿತು, ಆದರೆ ಮತ್ತೆ ಈಗ 2024ರಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಿದೆ. ಇಲ್ಲಿ ನಾವು ಗಮನಿಸಿಕೊಳ್ಳಬೇಕಾದ ವಿಷಯ ಅಂದ್ರೆ, ಒಂದು ಸಾರಿ ವಿಸ್ಫೋಟನೆ ನಡೆದ ನಕ್ಷತ್ರ ಮತ್ತೆ ಮತ್ತೆ ವಿಸ್ಫೋಟನೆ ನಡೆಯುತ್ತಿರುವುದಂದ್ರೆ ಇಲ್ಲಿ ಏನೋ ಒಂದು ವಿಷಯ ಅಡಗಿದೆ ಅಲ್ಲ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕಾಗಿದೆ ಅಲ್ಲವೇ? 80 ವರ್ಷಗಳ ನಡೆದ ಅವಧಿಯಲ್ಲಿ ಒಂದು ನಿಗೂಢ ರಹಸ್ಯ ಅಡಗಿದೆ. TCRB ಎಕ್ಸ್ಪ್ಲೋಷನ್ ಅನ್ನು ನಾವು ನೋವಾ ಎಕ್ಸ್ಪ್ಲೋಷನ್ ಅಂದಿದ್ದೇವೆ. ನಕ್ಷತ್ರವು ಸ್ಫೋಟಕಗೊಂಡು ಮರಣಿಸುವುದನ್ನು ಸೂಪರ್ನೋವಾ ಎಕ್ಸ್ಪ್ಲೋಷನ್ ಎಂದು ಕರೆಯುತ್ತಾರೆ ಎಂದು ತಿಳಿದಿದೆ. ಅಂದರೆ ಇವೆರಡು ಬೇರೆ ಬೇರೆನಾ ಅಂದರೆ ಹೌದು, ನಿಜ, ಇವೆರಡೂ ಬೇರೆ ಬೇರೆನೆ. ನೋವಾ ಎಕ್ಸ್ಪ್ಲೋಷನ್ ನಲ್ಲಿ ಇರುವ ಮಟ್ಟ ನಕ್ಷತ್ರದ ಸ್ಫೋಟಕವರಷ್ಟು ಇರುವುದಿಲ್ಲ. ನ್ಯೂಕ್ಲಿಯರ್ ಫ್ಯೂಷನ್ ನಲ್ಲಿ ಸಂಭವಿಸುವಂತಹ ಗರಿಷ್ಠವು ಅದರಲ್ಲಿರುವ ಸಾಂದ್ರತೆ ಹೆಚ್ಚಾಗುವುದಿಲ್ಲ. ಒತ್ತಡ ಹೆಚ್ಚಾಗಿ ಹೆಚ್ಚಾಗಿ ಬ್ರಹ್ಮಾಂಡದಲ್ಲಿ ಶಕ್ತಿಯುತವಾದ ಬೆಳಕು ವಿಸ್ತರಿಸುತ್ತಾ ಮತ್ತು ಯಥಾಸ್ಥಿತಿಗೆ ಬಂದುಬಿಡುತ್ತದೆ. ಅದರಲ್ಲಿದ್ದ ಶಕ್ತಿ ಅಂತರಿಕ್ಷಕ್ಕೆ ಹೊರಚಿಮ್ಮುತ್ತದೆ. ಅದೇ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಅದರಲ್ಲಿದ್ದ ಶಕ್ತಿ ಹೊರಬರುವುದು ಮುಗಿದ ನಂತರ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಮತ್ತೆ ಏನಾದರೂ ಒತ್ತಡ ಜಾಸ್ತಿ ಆದಾಗ ಈ ಪ್ರಕ್ರಿಯೆ ಪೂರ್ಣ ಪ್ರಾರಂಭವಾಗುವುದು. ಇದರಿಂದಾಗಿ 1866, 1946 ಮತ್ತೆ 2024ರಲ್ಲಿ ಅದೇ ಮತ್ತೆ ಕಾಣಿಸಿಕೊಳ್ಳಲಾಗುತ್ತಿದೆ. ಆದರೆ ಅಂತರಿಕ್ಷದಲ್ಲಿ ಎಷ್ಟೋ ನಕ್ಷತ್ರ ಹುಟ್ಟುತ್ತವೆ ಮತ್ತು ಎಷ್ಟೋ ನಕ್ಷತ್ರಗಳು ಮರಣಿಸುತ್ತವೆ. ಮತ್ತೆ ಏಕೆ ಶಾಸ್ತ್ರಜ್ಞರು 166 ಸಂವತ್ಸರಗಳಿಂದ ಇದನ್ನೇ ಪರಿಶೋಧನೆ ಮಾಡುತ್ತಿದ್ದಾರೆ? ಇದರ ಹಿಂದೆ ನಾಸಾ ಅವರು ಹೇಳಿದ ಪ್ರಕಾರ ಭೂಮಿಯ ಮೇಲೆ ನಡೆದ ಜೀವ ಮನುಕುಲದ ಸೃಷ್ಟಿಯ ರಹಸ್ಯವನ್ನು ತಿಳಿಯಬಹುದು ಎಂದು ಹೇಳುತ್ತಿದ್ದಾರೆ. ಇನ್ನೊಂದು ವಿಷಯ ಏನೆಂದರೆ, ಈ ಜೋಡಿ ನಕ್ಷತ್ರಗಳು 3 ಲಕ್ಷ ಕಾಂತಿ ಲಕ್ಷ ಸಂವತ್ಸರಗಳ ದೂರದಲ್ಲಿದೆ. ಭೂಮಿಯ ಮೇಲಿರುವ ಜೀವಕ್ಕೂ ಮತ್ತು ಈ ಜೋಡಿ ನಕ್ಷತ್ರಕ್ಕೂ ಸಂಬಂಧ ಇದೆ. ಏಕೆಂದರೆ ಯಾವುದೋ ಒಂದು ನಕ್ಷತ್ರವು ಮಾತ್ರವೇ ಭೂಮಿಯ ಮೇಲೆ ಜೀವ ಕಲಿಸಿದೆ ಅಂತ ನಾಸಾ ಏನು ಹೇಳಲಿಲ್ಲ. ಆದರೆ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಇದೆಲ್ಲವೂ ಈ ನೋವಾ ಸ್ಫೋಟಕದಿಂದ ತಯಾರಾಗುವುದು. ಹಾಗೆಯೇ ಸೂಪರ್ನೋವಾ ಸ್ಫೋಟಕದಿಂದ ಆಗುವ ಶಕ್ತಿಯು ಐರನ್, ಜಿಂಕ್ ಮತ್ತು ಗೋಲ್ಡ್ ಅಂತಹ ಅದ್ಭುತದ ಅಂಶಗಳು ತಯಾರಾಗುತ್ತವೆ. ಹಾಗೆಯೇ ಥಿಂಕ್ ಮಾಡಿ, ಏನೂ ಇಲ್ಲದ ಜಾಗದಲ್ಲಿ ಒಂದು ಬಿಂದು ಇರುವುದು, ಮಹಾಸ್ಫೋಟಗೊಳ್ಳುವುದು, ವಿಶ್ವವು ಉಂಟಾಗುವುದು, ನಕ್ಷತ್ರಗಳು, ಗ್ರಹಗಳು, ಸೌರ ಕುಟುಂಬಗಳು, ನಕ್ಷತ್ರ ಧೂಳು, ಆಸ್ಟ್ರಾಯ್ಡ್ಸ್, ಕಾಮೆಟ್ಸ್, ಹೀಗೆ ಸೌರ ಕುಟುಂಬವಾದ ಈ ಭೂಮಿಯ ಮೇಲೆ ಬಿಲಿಯನ್ ಸಂವತ್ಸರಗಳಿಂದ ಹೇಗೆ ಜೀವ ಹುಟ್ಟಿತು ಮತ್ತು ಹೇಗೆ ಪರಿಣಾಮಗೊಂಡಿತು ಎಂದು ತಿಳಿದುಕೊಳ್ಳುವುದು ಸತ್ಯ. ನಾಸಾ ಅವರು ಏನು ಹೇಳುತ್ತಿದ್ದಾರೆ ಅಂದರೆ, ಈ ಸ್ಫೋಟಕಗಳನ್ನು ಪರಿಶೀಲನೆ ಮಾಡಿದಾಗ ಈಗಲೂ ವಿಶ್ವವು ವಿಸ್ತರಿಸುತ್ತಿರುವ ವಿಶ್ವದ ವೇಗವನ್ನು ಖಚಿತಕೊಳತೆಯಿಂದ ಅಳತೆ ಮಾಡಬಹುದೆಂದು ಹೇಳುತ್ತಿದ್ದಾರೆ. ವಿಶ್ವವು ವಿಸ್ತರಿಸುತ್ತಿರುವ ಕಾರಣವೇ ಡಾರ್ಕ್ ಎನರ್ಜಿ ಎಂದು ತಿಳಿಸಲಾಗಿದೆ. ನಾಸಾ ಅವರ ಅಭಿಪ್ರಾಯದಲ್ಲಿ ಈ ನೋವಾ ಸ್ಫೋಟಕಗಳು ಒಂದೇ ಶಕ್ತಿಯ ಸ್ಫೋಟಕಗಳು ಹೊಂದಿರುತ್ತವೆ. ಆದ್ದರಿಂದ ಈ ಸ್ಫೋಟನೆಗಳು ಎಲ್ಲೇ ನಡೆದರೂ ನಾವು ಇದ್ದ ಸ್ಥಾನದಿಂದ ಎಷ್ಟೇ ದೂರದಲ್ಲಿ ನಡೆದಿದೆ ಎಂದು ನಿರ್ಧರಿಸುವುದರಿಂದ ಈ ವಿಶ್ವದ ವೇಗವನ್ನು ಹಾಗೂ ವಿಸ್ತೀರ್ಣವನ್ನು ನಾವು ಅಕ್ಯುರೇಟ್ ಆಗಿ ಅಳತೆ ಮಾಡಬಹುದು.
ಈಗ 2024ರಲ್ಲಿ ನಡೆಯುವ ಸ್ಫೋಟಕದ ಬಗ್ಗೆ ಆ ದಿನ ಅಲೆಕ್ಸಿ ಆಕಾಶದಲ್ಲಿ ಕಂಡ ಬೆಳಕು 2-3 ದಿನದಲ್ಲಿ ಹೇಗೆ ಮಾಯವಾಯಿತು ಎಂದು ಪ್ರಶ್ನೆ ಮಾಡಿ ಕುತೂಹಲದಿಂದ ಆತ ಗಮನಿಸಿದಾಗ ಈ ವಿಷಯ ತಿಳಿದು ಬಂತು. ಹಾಗೆ ನಮಗೆ ಒಂದು ವಿಷಯದ ಬಗ್ಗೆ ತಿಳಿದಿರುವುದು ರಾಗಿ ಬೀಜವಷ್ಟು, ತಿಳಿಯಬೇಕಾದದ್ದು ಒಂದು ಸಮುದ್ರದಷ್ಟು. ಪ್ರಶ್ನೆ ಮಾಡಿ ಆಳ ಕೇಳಿದಾಗ ಮಾತ್ರ ಆ ವಿಷಯದ ಸಂಪೂರ್ಣ ವಿವರ ನಮಗೆ ಅರಿವಾಗುವುದು. ಸೊ ಫ್ರೆಂಡ್ಸ್, ಈ ಸೆಪ್ಟೆಂಬರ್ 29ರಂದು ಆಕಾಶದಲ್ಲಿ ನಡೆಯುವ TCR ವಿಸ್ಫೋಟಕವನ್ನು ತಪ್ಪದೇ ವೀಕ್ಷಿಸಿ ಹಾಗೂ ಅದರ ಬಗ್ಗೆ ಇನ್ನಷ್ಟು ಆಸಕ್ತಿ ಇದ್ದರೆ ಅದರ ಬಗ್ಗೆ ತಿಳಿಯಲು ಪ್ರಯತ್ನಿಸಿ. ಸೊ ಫ್ರೆಂಡ್ಸ್, ಇನ್ನಷ್ಟು ಕುತೂಹಲದ ವಿಷಯದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಯವರೆಗೂ ಸಂಪೂರ್ಣ ವಿಡಿಯೋವನ್ನು ನೋಡಿರುವ ನಿಮ್ಮ ಎಲ್ಲರಿಗೂ ನನ್ನ ಧನ್ಯವಾದಗಳು.